ಪಾಲಕ್ ಇಷ್ಟಪಡ್ದಿಲ್ಲಿರೋರು ಈ ರೆಸಿಪಿನ ಟ್ರೈ ಮಾಡಿದ್ರೆ ಪಕ್ಕಾ ಇಷ್ಟಪಡ್ತೀರಾ. ಸಕ್ಕತ್ತಾಗಿದೆ. ಹೊಸ ರೆಸಿಪಿ ಹೇಳ್ಕೊಡ್ತೀನಿ ಬನ್ನಿ. ನಾನು ಮಾಡ್ತಾ ಇರುವಂಥ ಡಿಫ್ರೆಂಟ್ ಆಗಿರೋ ಒಂದು ರೆಸಿಪಿಗೆ ಪಾಲಕ್ ಸೊಪ್ಪು ಬೇಕು. ಸೊ ಸಣ್ಣಕ್ಕೆ ಹೆಚ್ಚಿಟ್ಕೊಂಡು ಒಂಚೂರು ಕೊತ್ತಂಬರಿನ ಹಾಕಿಟ್ಟಿದ್ದೀನಿ. ಸೊ ಪಾಲಕ್ ಸೊಪ್ಪನ್ನ ಚೆನ್ನಾಗಿ ತೊಳೆದು ಸಣ್ಣಕ್ಕೆ ಹೆಚ್ಕೋಬೇಕು. ಖಾರದ ಪುಡಿ, ಧನಿಯಾ ಪುಡಿ, ಅರಿಶಿನ, ಸಣ್ಣಕ್ಕೆ ಹೆಚ್ಕೊಂಡಿರೋ ಈರುಳ್ಳಿ, ಇದು ನಿಮಗೆ ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವು, ಇದು ನಿಮಗೆ ಸಾಸಿವೆ, ಜೀರಿಗೆ ಮತ್ತು ಉಪ್ಪು. ಇದಕ್ಕೆ ಎಲ್ಲದಕ್ಕೂ ಒಂದು ಸ್ಪೆಷಲ್ ಆಗಿರುವಂಥ ಐಟಮ್ ಏನು ಅಂತ ಅಂದರೆ ಗಟ್ಟಿ ಮೊಸರು. ಸೊ ಸ್ವಲ್ಪ ಮೊಸರು ಇದ್ದರೆ ಸಾಕು. ಸೊ ಮೊಸರು ಇಷ್ಟು ಇಟ್ಕೊಂಡು ಒಂದು ಸಖತ್ತಾಗಿರೋ ಯುನಿಕ್ ಆಗಿರೋ ಒಂದು ರೆಸಿಪಿ ತೋರಿಸ್ತೀನಿ. ಫಟಾಫಟ್ ಅಂತ ಮಾಡ್ಬೋದು ಬನ್ನಿ. ಸೊ ಇವಾಗ ಎಣ್ಣೆ ಹಾಕೋತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಇದಾದಮೇಲೆ ಜೀರಿಗೆ ಮತ್ತು ಸಾಸಿವೆ ಹಾಕೋತಾ ಇದ್ದೀನಿ. ಇದು ಸ್ವಲ್ಪ ಆಗಬೇಕು, ಚಟಪಟ ಅನ್ಬೇಕು. ಇದಾಗ್ತಾ ಇದ್ದಂಗೆ ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕರಿಬೇವು. ಸೊ ಬೆಳ್ಳುಳ್ಳಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ಇಷ್ಟೇ ಅಷ್ಟು ಅಂತೇನಿಲ್ಲ, ನೀವು ಎಷ್ಟು ತಿಂತೀರಾ ಅಷ್ಟು ಹಾಕೋಬೋದು. ನಾನು ಒಂದು 4 ಹೆಸರು ಹಾಕೊಂಡಿದ್ದೀನಿ ಅಷ್ಟೇ. ಚಟಪಟ ಅಂತು. ಸಾಸಿವೆ ಎಲ್ಲ ಫ್ರೈ ಆಗಿ ಚಟಪಟ ಅಂತೈತೆ. ಈರುಳ್ಳಿ ಹಾಕೋತಾ ಇದ್ದೀನಿ. ಒಂದೇ ಈರುಳ್ಳಿ ಹಾಕೋತಾ ಇದ್ದೀನಿ. ನೀವು ಎಷ್ಟು ಬೇಕಾದರೂ ಹಾಕೋಬೋದು. ನಾನು ಯಾಕಂದರೆ ಸ್ವಲ್ಪನೇ ಮಾಡ್ತಾ ಇರೋದ್ರಿಂದ ನಾನು ಸ್ವಲ್ಪನೇ ಹಾಕೋತಾ ಇದ್ದೀನಿ, ಜಾಸ್ತಿ ಏನು ಹಾಕೋತಿಲ್ಲ. ಸೊ ಎಲ್ಲ ಫ್ರೈ ಆಗಲಿ ಚೆನ್ನಾಗಿ. ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಯಿತು, ಸುಂಡ್ಕೊತು. ಇವಾಗ ಪಾಲಕ್ ಸೊಪ್ಪು, ಒಂಚೂರು ಕೊತ್ತಂಬರಿನೂ ಐತೆ ಅದರಲ್ಲೇ. ಇವಾಗ ಇದು ಚೆನ್ನಾಗಿ ಫ್ರೈ ಆಗಿ ಹಸಿ ವಾಸನೆ ಹೋಗ್ಬೇಕು ಆ ಪಾಲಕ್ ಸೊಪ್ಪು. ಸೊ ಇದು ಸ್ವಲ್ಪ ಡೀಪ್ ಫ್ರೈ ಮಾಡಬೇಕು. ಬೆಂದೋಗ್ಬೇಕು ಅದು ಇದರಲ್ಲೇ, ಯಾಕಂದರೆ ನಾವು ನೀರು ಬಳಕೆ ಮಾಡಲ್ವಲ್ಲ. ಇದು ಚೆನ್ನಾಗಿ ಬೇಯಲಿ. ಮುಚ್ಚಿಟ್ಬಿಡಿ ಒಂದು 2 ನಿಮಿಷ. ಇದು ಚೆನ್ನಾಗಿ ಬೇಯಬೇಕು. ಇದು ಬೇಯಬೇಕಾದ್ರೇ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ಉಪ್ಪು, ಒಂಚೂರು ಅರಿಶಿನ, ಸ್ವಲ್ಪ ಧನಿಯಾ ಪುಡಿ, ಗರಂ ಮಸಾಲ ಬೇಡ, ಖಾಲಿ ಧನಿಯಾ ಪುಡಿ ಮಾತ್ರ. ಖಾರದ ಪುಡಿ, ಈಗ ಹಸಿಮೆಣಸಿನ್ಕಾಯಿ ಹಾಕಿರೋ ಕಾರಣ ನೀವು ಖಾರದ ಪುಡಿ ನೋಡ್ಕೊಂಡು ಹಾಕ್ಕೋಬೋದು. ಬಿಕಾಸ್ ಇದನ್ನು ನಾವು ಮೊಸರಿಗೆ ಮಿಕ್ಸ್ ಮಾಡೋ ಕಾರಣ ಸ್ವಲ್ಪ ಖಾರ ಹಾಕ್ಬೋದು ಮುಂದೆ, ಏನು ತೊಂದರೆ ಇಲ್ಲ. ಇವಾಗ ಇದು ಚೆನ್ನಾಗಿ ಫ್ರೈ ಆಗಬೇಕು. ನೀಟಾಗೆಲ್ಲ ಬ್ಲೆಂಡ್ ಆಗಲಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆ ಪಾಲಕ್ ಸೊಪ್ಪು ನೀಟಾಗಿ ಬೇಯಬೇಕು, ಮತ್ತು ಇದು ಹಾಕಿರೋ ಮಸಾಲೆ ಹಸಿ ವಾಸನೆ ಹೋಗ್ಬೇಕಷ್ಟೆ. ರೆಡಿ ಆಯಿತು. ಇವಾಗ ನಾನು ಇದನ್ನ ಏನು ಮಾಡ್ತೀನಿ, ಬೇರೆ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋತೀನಿ. ಇದು ಪೂರ್ತಿ ತಣ್ಣಗಾಗಬೇಕು. ನಾನು ಬೇರೆ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡ್ತಿದ್ದೀನಿ, ಯಾಕಂದರೆ ಇದು ಫುಲ್ ಕೂಲ್ ಡೌನ್ ಆಗಬೇಕು. ಇಷ್ಟೇ ಆಗಿರೋದು ನೋಡಿ, ಇಷ್ಟೇ ಆಗಿರೋದು. ತಡಾನ್. ಇವಾಗ ಇದು ತಣ್ಣಗಾದ ಮೇಲೆ ಇದಕ್ಕೆ ನಾನು ಮೊಸರು ಆ್ಯಡ್ ಮಾಡ್ತೀನಿ. ಇವಾಗ ಇದಕ್ಕೆ ನಾನು ಮೊಸರು ಹಾಕ್ತಾ ಇದ್ದೀನಿ. ಇದು ಪೂರ್ತಿ ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ಹಾಕಿ, ಇಲ್ಲಾಂದರೆ ಒಂಥರ ಒಡ್ಕೊಡ್ಕಂಗೆ ಆಗ್ಬಿಡುತ್ತೆ. ಕಲಿಸ್ಕೊಳ್ಳೋಣ. ಟಿಂಟಡನ್. ಇವಾಗ ಅನ್ನ ಹಾಕ್ಕೊಂಡು ಇದನ್ನು ಕಲಿಸ್ಕೊಂಡು ತಿಂತಾರದೇನೆ. ಬನ್ನಿ ಹೆಂಗಿದೆ ಟೇಸ್ಟು ಅಂತ ಹೇಳ್ತೀನಿ. ಒಂದು ಡಿಫ್ರೆಂಟಾಗಿ ಮಾಡಿದ್ದೀನಿ.
ಟೇಸ್ಟ್ ಮಾಡ್ಬಿಟ್ಟು ಹೇಳು. ಸೇಮ್ ಡ್ರೆಸ್ಸು. ಹಾಂ, ಪಾಲಕ್ ಮೊಸರು ಬಜ್ಜಿ ಸಾಂಬಾರು ಸಾರು ತುಂಬ ಚೆನ್ನಾಗಿದೆ, ನೋಡೋಕ್ಕೇನೆ ಸಖತ್ತಾಗಿದೆ. ವಾವ್ ಅನ್ನೋ ಥರ. ಹಪ್ಪಳ ಬೇರೆ ಮಾಡಿದ್ಯಾ? ನೀನು ಸೌಂಡೆಲ್ಲ ಮಾಡಬೇಡ, ಸೈಲೆಂಟಾಗಿ ತಿನ್ನು, ಅದಕ್ಕೂ ಕಮೆಂಟ್ ಆಗ್ತಾರೆ ಜನ. ಚೆನ್ನಾಗಿದೆ ಅಂತ. ತುಂಬ ಚೆನ್ನಾಗಿದೆ, ತುಂಬ ಡಿಫ್ರೆಂಟ್ ಆಗಿದೆ. ಪಾಲಕ್ಕೆಲ್ಲ ಬೆಂದಿದೆ ತಾನೆ ಕರೆಕ್ಟಾಗಿ? ಫಾಸ್ಟಾಗಿ ಹೋಗೋಯ್ತಲ್ಲ. ತುಂಬ ಚೆನ್ನಾಗಿದೆ. ಏನೋ ಒಂಥರ ಡಿಫ್ರೆಂಟಾಗಿ ರಿಫ್ರೆಶಿಂಗ್ ಆಗಿ ಅನ್ಸುತ್ತಲ್ವಾ? ಹೌದು, ಮೊಸರು ಹಾಕಿರೋದಕ್ಕೆ ತುಂಬ ಫ್ರೆಶ್ ಆಗಿದೆ. ಹಾಕಿದ್ದಾರೆ ಜೀರಿಗೆ, ಮೊಸರು, ಸೊಪ್ಪು. ಒಂಥರ ಇದು ಮಜ್ಜಿಗೆ ಹುಳಿನೂ ಅಲ್ಲ, ತರಕಾರಿ ಹುಳಿನೋ ಸೊಪ್ಪು ಹುಳಿನೂ ಅಲ್ಲ, ಏನೋ ಒಂದು ಡಿಫ್ರೆಂಟಾಗಿ ಪಾಲಕ್ ಸೊಪ್ಪಲ್ಲಿ. ತುಂಬ ಚೆನ್ನಾಗಿದೆ, ಸಕ್ಕತ್ತಾಗಿದೆ. ಇವತ್ತಿನ ಬೊಂಬಾಟ್ ರೆಸಿಪಿ ಆ್ಯಂಡ್ ವೆರಿ ಸಿಂಪಲ್ ಪಾಲಕ್ ಸೊಪ್ಪಿನ ಮೊಸರು ಬಜ್ಜಿ. ಏನೋ ಒಂಥರ ಯೂನಿಕ್ ಆಗಿತ್ತು, ಟ್ರೈ ಮಾಡಿದ್ದೀನಿ. ವಾ, ಸಖತ್ ರಿಫ್ರೆಶಿಂಗ್ ಆಗಿದೆ. ಇನ್ನೂ ಖಾರ ಬೇಕಾದರೆ ಆ್ಯಡ್ ಮಾಡ್ಕೋಬೋದು, ಯಾಕಂದರೆ ಮೊಸರು ಹಾಕಿರೋ ಕಾರಣ ಖಾರ ಇನ್ನೂ ಹಿಡಿಯುತ್ತೆ. ಒಂಥರ ತುಂಬ ಮೈಲ್ಡಾಗಿ ಒಂಥರ ಡಿಫ್ರೆಂಟ್ ಆಗಿದೆ, ತುಂಬ ಚೆನ್ನಾಗಿದೆ. ಪಾಲಕ್ ಇಷ್ಟಪಡ್ದಿಲ್ದಿರೋರು ಇದನ್ನು ಮಾಡ್ಕೊಂಡು ಟ್ರೈ ಮಾಡಿದೆ, ತುಂಬ ಇಷ್ಟಪಡ್ತೀರಾ. ಸಕ್ಕತ್ತಾಗಿದೆ. ಲೈಟಾಗಿ ಸಕ್ಕತ್ತಾಗಿದೆ. ಚೆನ್ನಾಗಿದೆ, ಟ್ರೈ ಮಾಡಿ, ತುಂಬ ಈಸಿ. ಯಮಿ ಯಮಿ ಯಮಿ. ಟ್ರೈ ಮಾಡಿ, ಹೆಂಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು.